ದಿಲೀಪ್ ಈಗ ಸಾಮೂಹಿಕ ವಿಸರ್ಜನೆ ಮಾಡಬೇಕು ಗಣೇಶ ಮೂರ್ತಿಗಳನ್ನು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಸೊ ಈಗ ಸದ್ಯಕ್ಕೆ ಮೆರವಣಿಗೆ ಎಲ್ಲಿ ಸಾಗ್ತಾ ಇದೆ, ಹೇಗಿದೆ ಸದ್ಯದ ಒಂದು ಪರಿಸ್ಥಿತಿ? ಪೊಲೀಸರು ಕೂಡ ಹೆಚ್ಚಿನ ಬಿಗಿ ಭದ್ರತೆಯನ್ನು ಅಲ್ಲಿ ಏರ್ಪಡಿಸಿದ್ದಾರೆ. ಸದ್ಯದ ಸಿಚುವೇಶನ್ ಹೇಗಿದೆ ಈಗ ದಿಲೀಪ್? ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಥಳಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತೆ ಬಿಜೆಪಿಯ ಮುಖಂಡರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವುದು. ಸದ್ಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕಾರ್ಯಕರ್ತರು ಸೇರ್ತಾ ಇದ್ದಾರೆ ಈ ಒಂದು ಬಿಜೆಪಿ ಕಚೇರಿಗೆ. ಈ ಒಂದು ಬಿಜೆಪಿ ಕಚೇರಿಯಿಂದ ಪ್ರಾರಂಭ ಆದಂಥ ಮೆರವಣಿಗೆ ಪೇಟೆ ಬೀದಿ ಮತ್ತೆ ಕೊಲ್ಲಿ ಸರ್ಕಲ್, ತದನಂತರ ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡಲಾಗ್ತಾ ಇದೆ. ಈ ಕಾರಣದಿಂದಾಗಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂತಂದ್ರೆ ಮೊನ್ನೆಯ ಮೆರವಣಿಗೆ ಸಂದರ್ಭದಲ್ಲಿ ಒಂದಷ್ಟು ಅಹಿತಕರ ಘಟನೆಗಳು ಸಂಭವಿಸಿತ್ತು. ಇದ್ಯಾವುದೂ ಕೂಡ ಮತ್ತೆ ಮರುಕಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಭದ್ರತೆಯನ್ನ ಮಾಡಿಕೊಂಡಿರುವಂಥದ್ದು. ಈಗ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನರು ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದು ಮಟ್ಟದಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಅಂದ್ರೆ 20,000ಕ್ಕೂ ಹೆಚ್ಚು ಜನರನ್ನ ಸೇರ್ತಾರೆ ಈ ಒಂದು ಮೆರವಣಿಗೆಯಲ್ಲಿ ಎನ್ನುವಂಥದ್ದು. ಆ ಕಾರಣದಿಂದಾಗಿ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರು ಕೂಡ ನಿಯೋಜನೆ ಆಗಿರುವಂಥದ್ದು. ಎಲ್ಲೂ ಕೂಡ ಯಾವುದೇ ರೀತಿಯಂತ ಸಣ್ಣ ಅಹಿತಕರ ಘಟನೆಗಳು ಕೂಡ ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಕಚೇರಿ ಬಳಿಗೆ ಬಿಜೆಪಿಯ ನಿಯೋಗ ಬರುತ್ತೆ. ತದನಂತರ ಇಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಮೆರವಣಿಗೆ ಸುಮಾರು 3 ಕಿಲೋಮೀಟರ್ ವರೆಗೂ ಮೆರವಣಿಗೆ ಸಾಗಲಿದೆ. ರೆಹಮಾನ್. ಎಸ್ ದಿಲೀಪ್, ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಹಾಗೆ ಕಿರಣ್, ನಿಮಗೂ ಕೂಡ ಥ್ಯಾಂಕ್ ಯು. ಈಗ ಮಂಡ್ಯದ ಮದ್ದೂರಿನಿಂದ ಲೈವ್ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ಅಲ್ಲಿ ಗಣೇಶ ಮೂರ್ತಿಗಳನ್ನು ಹೊತ್ತು ಸಾಕ್ತಾ ಇರುವಂತಹ ಟ್ರ್ಯಾಕ್ಟರ್ಗಳು. ಸೊ ಸಾಲು ಸಾಲಾಗಿ ಈಗ ಗಣೇಶ ಮೂರ್ತಿಗಳನ್ನು ಈಗ ಎತ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಮೆರವಣಿಗೆ ಮೂಲಕ ಸಾಗಿ ಅಲ್ಲಿ ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ.